ಭೀಷ್ಮನು, ಕೃಷ್ಣ, ನೀನು ವರವನ್ನು ಕೊಟ್ಟ ಒಡನೆಯೇ ನನ್ನ ಯಾತನೆಯೆಲ್ಲ ಪರಿಹಾರವಾಯಿತು. ನನ್ನ ಮನಸ್ಸು ಈಗ ಚುರುಕಾಗಿದೆ, ಸಂತಸದಿಂದಿದೆ. ಆದರೆ ಕೃಷ್ಣ, ನನ್ನದೊಂದು ಪ್ರಶ್ನೆ. ಕ್ಷತ್ರಿಯ ಧರ್ಮದ ಕುರಿತು ಹೇಳಬೇಕೆಂದು ನೀನು ನನ್ನನ್ನೇ ಏಕೆ ಕೇಳುತ್ತಿರುವೆ? ನೀನೇ ಏಕೆ ಯುಧಿಷ್ಠಿರನಿಗೆ ಹೇಳಬಾರದು? ಇದಕ್ಕೇನು ಕಾರಣ ಎಂದು ತಿಳಿಯಲು ಕುತೂಹಲಿಯಾಗಿದ್ದೇನೆ ಎಂದನು. ಕೃಷ್ಣನು ಮೃದುವಾಗಿ ನಕ್ಕು, ನೀನೆನ್ನುವುದು ಸರಿ, ನಾನೇ ಹೇಳಬಹುದು. ಆದರೆ ನಿನಗೆ ಚಿರಂತನ ಗೌರವವನ್ನು ತಂದುಕೊಡಬೇಕೆಂಬುದು ನನ್ನ ಅಪೇಕ್ಷೆ. ಲೋಕವು ಅಚಂದ್ರಾರ್ಕವಾಗಿ ನಿನ್ನನ್ನು ಸ್ಮರಿಸುತ್ತಿರಬೇಕು. ನಿನ್ನ ಮಾತನ್ನು ಜನರು ವೇದದೋಪಾದಿಯಲ್ಲಿ ಭಕ್ತಿಯಿಂದ ಸ್ವೀಕರಿಸಬೇಕು. ಮುಂದೆ ಪ್ರತಿಯೊಬ್ಬನ ಕೆಲಸಗಳು ನೀನು ಹಾಕಿಕೊಡುವ ನೀತಿ ನಿಯಮಗಳನ್ನು ಅನುಸರಿಸಿ ನಡೆಯುವಂತಾಗಬೇಕು. ತನ್ನ ಕೀರ್ತಿ ಇರುವವರೆಗೆ ಮನುಷ್ಯನು ಬದುಕಿರುತ್ತಾನೆ ಎನ್ನುತ್ತಾರೆ. ನೀನು ಹೀಗೆ ಚಿರಂಜೀವಿಯಾಗಿರಬೇಕು. ಅದರಿಂದಾಗಿ ನೀನೇ ಹೇಳು ಎಂದನು. ಭೀಷ್ಮನ ಮನಸ್ಸು ದ್ರವಿಸಿ ಹೋಯಿತು. ಮೌನವಾಗಿ ಕಂಬನಿ ಸುರಿಸಿದನು. ತನ್ನ ಮೇಲೆ ಕೃಷ್ಣನು ಇರಿಸಿರುವ ಪವಿತ್ರ ಪ್ರೇಮವು ಮಾನವ ಅಭಿವ್ಯಕ್ತಿಯನ್ನು ಮೀರಿದ್ದು ಎಂದೆನಿಸಿತು. ಸಮಾಧಾನವಾದ ಮೇಲೆ ಯುಧಿಷ್ಠಿರನು ಅವನಿಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಲಿ, ನಾನು ಉತ್ತರಿಸುತ್ತೇನೆ ಎನ್ನಲು ಕೃಷ್ಣನು, ಯುಧಿಷ್ಠಿರನಿಗೆ ಅಪರಾಧಿ ಪ್ರಜ್ಞೆ ಕಾಡುತ್ತಿದೆ. ದಾಯಾದಿಗಳ ಸಾವಿಗೆ, ಕ್ಷತ್ರಿಯ ನಾಶಕ್ಕೆ ತಾನೇ ಕಾರಣನೆಂದು ಭಾವಿಸಿರುವ ಅವನಿಗೆ ನಿನ್ನೆದುರು ಬರುವ ಧೈರ್ಯವಿಲ್ಲ ಎಂದನು. ಭೀಷ್ಮನು ಹಸನ್ಮುಖನಾಗಿ ಪ್ರೀತಿಯಿಂದ ಯುಧಿಷ್ಠಿರನನ್ನು ಹತ್ತಿರಕ್ಕೆ ಕರೆದು ತಲೆಯನ್ನು ನೇವರಿಸಿ, ಮಗು, ಕ್ಷತ್ರಿಯ ಕರ್ತವ್ಯವೇ ಯುದ್ಧ ಮಾಡುವುದು, ಕೊಲ್ಲುವುದು. ನೀನು ನಿಜವಾದ ಕ್ಷತ್ರಿಯನಾದುದರಿಂದಲೇ ಕೊಂದಿದ್ದೀಯೆ. ಕರ್ತವ್ಯ ನಿರ್ವಹಣೆಗಾಗಿ ಕೊರಗುವುದೇಕೆ? ಸತ್ಯಪಥದ ನಡೆಯ ಬಗ್ಗೆ ನಿನಗೆ ಸಂದೇಹಗಳಿವೆ ಎಂದೆನ್ನುತ್ತಾನೆ ಕೃಷ್ಣ. ರಾಜ್ಯವಾಳುವುದರ ಬಗ್ಗೆ ನಿನಗೆ ತಿಳಿಯಲಪೇಕ್ಷೆಯಿದೆ ಅಲ್ಲವೇ? ಕೃಷ್ಣನೆಂಬ ಅಭಿಧಾನ ಹೊತ್ತು ಈ ಭೂಮಿಯಲ್ಲಿ ಸಂಚರಿಸುತ್ತಿರುವ ಈ ಪರಮಾತ್ಮನ ಕೃಪೆಯಿಂದ ನಾನೆಲ್ಲವನ್ನೂ ನಿನಗೆ ಹೇಳುತ್ತೇನೆ ಮಗು ಎಂದನು. ಯುಧಿಷ್ಠಿರನು, ಅಜ್ಜ, ವಿವೇಕಿಗಳಾದವರು ರಾಜನ ಕರ್ತವ್ಯಗಳೆಂದರೆ ಒಂದು ವಿಜ್ಞಾನವೆನ್ನುವರು. ದಯವಿಟ್ಟು ರಾಜನ ಕರ್ತವ್ಯಗಳ ಬಗ್ಗೆ ನನಗೆ ತಿಳಿಸಿಕೊಡಿ ಎಂದು ಕೇಳಿದ ವಿನಯ ಭೀಷ್ಮನಿಗೆ ಇಷ್ಟವಾಯಿತು. ಭೀಷ್ಮನು ನಕ್ಕು, ಯುಧಿಷ್ಠಿರ, ಹೇಳುತ್ತೇನೆ ಕೇಳು. ದೇವಬ್ರಾಹ್ಮಣರ ಪೂಜೆ ರಾಜನ ಮೊಟ್ಟ ಮೊದಲ ಕರ್ತವ್ಯ. ರಾಜನು ಮುಖ್ಯವಾಗಿ ಕಾರ್ಯಶೀಲನಾಗಿರಬೇಕು. ವಿಧಿಯು ರಾಜನನ್ನು ನಡೆಸುತ್ತದೆ ಎಂಬ ಭಾವನೆ ಒಂದು ಭ್ರಮೆಯಷ್ಟೇ. ವಿಧಿಯ ಪಾತ್ರವೂ ಇದೆ, ನಾನು ಒಪ್ಪುತ್ತೇನೆ. ಆದರೆ ಅದು ಕೆಲಸ ಮಾಡುವಂತಾಗಲು ರಾಜನು ಕಾರ್ಯಶೀಲನಾಗಿರಬೇಕು. ವಿಧಿ ಎಷ್ಟು ಶಕ್ತವೋ ಪುರುಷ ಪ್ರಯತ್ನವೂ ಅಷ್ಟೇ ಶಕ್ತಿಶಾಲಿಯಾದದ್ದು. ಪುರುಷ ಪ್ರಯತ್ನವೇ ಮೇಲು, ಅದೇ ವಿಧಿಯನ್ನು ನಿರ್ಧರಿಸುತ್ತದೆ ಎಂಬುದು ನನ್ನ ಅನಿಸಿಕೆ. ರಾಜನ ಎರಡನೆಯ ಮುಖ್ಯವಾದ ಕರ್ತವ್ಯವೆಂದರೆ ಸತ್ಯ ಪರಿಪಾಲನೆ. ಪ್ರಜೆಗಳಲ್ಲಿ ವಿಶ್ವಾಸ ಮೂಡಿಸಬೇಕಾದರೆ ರಾಜನು ಸತ್ಯಶೀಲನಾಗಿರಬೇಕು. ಸಮಸ್ತ ಪರಿಕರಗಳು ರಾಜನಲ್ಲಿ ಸಂಗ್ರಹವಾಗಿರುತ್ತವೆ. ಅವನ ನಡತೆ ನಿಂದನಾರ್ಹವಾಗಿರಬಾರದು. ರಾಜನು ಯಶಸ್ವಿ ಎನಿಸಬೇಕಾದರೆ ಅವನಲ್ಲಿ ಆತ್ಮಸಂಯಮ, ವಿನಯ ಮತ್ತು ರುಜುತ್ವಗಳಿರಬೇಕು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.